ವಿಶ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಭಾಳ ದಿನಗಳ ಮೇಲೆ ಅಪ್ಪಾಜಿ ಬರ್ಬೇಕಾ? ಭಾಳ ದಿನ ಏನು ಭಾಳ ದಿನ ಹೇಳ್ಬಾರ್ದಂತ, ಲೇಟ್ ಆಯ್ತು. ನಾನು ಹೇಳ್ತಾ ಇದ್ದೆ ವರ್ಷಕ್ಕೆ ಪಿಕ್ಚರ್ ಮಾಡ್ಬೇಕಣ್ಣ ಅಂತ, ಅಲ್ವಾ? ಅಲ್ವೇನ್ರಿ? ಹಾಂ, ಏನು ಹೇಳಿದ್ರು? ನಮಗೆ ಮಾಡಿಬಿಡ್ತೀನಿ ಅಪ್ಪಾಜಿ ಅಂತ ಹೇಳ್ತಾರೆ. ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡೋದಿಲ್ಲ ಅಷ್ಟೆ. ಮಾಡಬೇಕು, ಇದೆಲ್ಲ ಮುಂದಿನ ಕಾದು ನೋಡಿ. ಅಲ್ಲ ರೀ, ಊಟಕ್ಕೆ ಮುಂಚೆ ಎಲ್ಲ ಹೇಳ್ಬಿಟ್ರೆ ಆಗುತ್ತೇನ್ರಿ? ಅಡುಗೆ ಆದಮೇಲೆ ಊಟ ಮಾಡಿದ್ಮೇಲೆ ಹೇಳಬೇಕು ರುಚಿ ಹೇಗಿದೆ ಅಂತ. ಅದು ಬಿಟ್ಟು ಈಗಲೇ ಹೇಳಿ ಅಂದರೆ ಹೇಗೆ ಹೇಳೋಕ್ಕಾಗತ್ತೆ? ಇದೆಲ್ಲ ಒಳ್ಳೆ ಖುಷಿ ಆಯಿತು. ಒಳ್ಳೆ ದಿವಸ, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಪ್ರೊಡ್ಯೂಸರು, ಇನ್ನು ಯಂಗ್ಸ್ಟರು, ಒಳ್ಳೆ ಪಿಕ್ಚರ್ ಮಾಡ್ತಾಯಿದ್ವಿ. ನೋಡಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಗಳ ಮೇಲೆ ಹಾಗೆ ರೆಡಿ ಆಗ್ತಾಯಿದ್ರು. ಅವು ಈಗ ಮೊದಲಂಗಲ್ಲಮ್ಮ. ಈಗ ಹೇಗಪ್ಪ ಒಂದು ಪಿಕ್ಚರ್, ಒಂದು ಕತೆ, ಡೈರೆಕ್ಟರ್ ಒಂದು ಕತೆ ಹೇಳಿದ ಮೇಲೆ ಆ ಕತೆ ರೆಡಿ ಆಗಬೇಕಲ್ಲ, ಏನು ಮಾಡಬೇಕು. ಮೊದಲಂಗಾದರೆ ಆ ಕಾಲದಲ್ಲಿ ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ಮಾಡಿಬಿಡ್ತಿದ್ವಿ. ಈಗ ಹಾಗಿಲ್ಲ. ಈಗ ಲೇಟ್ ಮಾಡಿದಷ್ಟು ಬೆಲೆ ಜಾಸ್ತಿ, ವೇಟ್ ಜಾಸ್ತಿ ಅಂತ. ಇಲ್ಲ ಹಂಗೆ ಅಂದರೆ ಕತೆಗೆ ವೇಟ್ ಜಾಸ್ತಿ ಅಂತ ಹೇಳ್ತಾನೆ. ಎಲ್ರಿಗೂ ನಿಮ್ಮ ಮುಂದೆ ಬಂದಿದ್ದೀವಿ. ಈಗ ಹೇಳಿದ್ದಾರೆ, ಕಾದು ನೋಡೋಣ. ಒಳ್ಳೇದಾಗಲಿ ಅಂತ ಹೇಳಿ, ಪರಾಗ್ ಚಿತ್ರಕ್ಕೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.